ಮುಖಾಂತರ ಈ ಒಂದು ಇಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕನ್ನಡ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ಸನ್ಮಾನ್ಯ ಅಂಶಿ ಪ್ರಸನ್ನ ಕುಮಾರ್ ಅವರನ್ನು ಕೇಳಿಕೊಂಡಾಗ ತುಂಬು ಹೃದಯದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಆರ್ಥಿಕವಾಗಿ ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಮ್ಮೆಲ್ಲರಿಗೂ ಚಿರಪರಿಚಿತರು, ನಮ್ಮ ಕನ್ನಡದ ಕಟ್ಟಾಳು, ಕನ್ನಡಕ್ಕೋಸ್ಕರ ಸತತವಾಗಿ ಹಗಲಿರುಳು ಶ್ರಮಿಸುತ್ತಿರತಕ್ಕಂಥ ಮುಟ್ಟಿಕೆರೆ ಗೋಪಾಲರವರು ವಹಿಸಬೇಕು. ಅವರು ಆಗಮನದ ನಿರೀಕ್ಷಣೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನಾನು ಸ್ವಾಗತವನ್ನ ತಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕೆ ಆತ್ಮೀಯರು ಹಾಗೂ ಕರ್ನಾಟಕ ಸರ್ಕಾರದ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಯಾಚಕನಹಳ್ಳಿ ಹಾಗೂ ಚಲನಚಿತ್ರ ನಿರ್ಮಾಪಕರು ಆಗಿರ್ತಕ್ಕಂಥ ಆತ್ಮೀಯರಾದ ವೈ ಶಂಕರೇಗೌಡರನ್ನ ಕೇಳ್ಕೊಂಡಾಗ ಅವರು ಕೂಡ ಒಪ್ಕೊಂಡು ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿ ನಾನು ಬಂದು ನಿಮ್ಮೊಂದಿಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಜಂಗಮವಾಣಿ ಮುಖಾಂತರ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇನ್ನು ನಾವೆಲ್ಲರೂ ಈಗಾಗಲೇ ಕಣ್ಣಾರೆ ನೋಡಿದಂತೆ ವಿವಿಧ ಕಲಾ ಪ್ರಕಾರಗಳನ್ನ ಕರೆಸಿ ನಮಗೆ ಒಂದು ಮನರಂಜನೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಮಠಪತಿಯವರು, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅವರು ಬಂದು ಸೇರುವ ನಿರೀಕ್ಷೆ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಸತತವಾಗಿ ಕಾರ್ಯಕರ್ತರಾಗಿ, ಕವಿಗಳಾಗಿ, ಅಧ್ಯಕ್ಷಿಣಿಯಾಗಿ ಸುಮಾರು 4-5 ಭಾಷೆಗಳ ಪರಿಣಿತರಾಗಿ, ಮಾತೃಭಾಷೆ ತೆಲುಗಾಗಿದ್ದರೂ ಕೂಡ ಕನ್ನಡದಲ್ಲಿ PhD ಮಾಡಿಕೊಂಡು ಕನ್ನಡ ಭಾಷೆಗೆ ಕಂಕಣಬದ್ಧರಾಗಿ ನಿಂತಿರ್ತಕ್ಕಂಥ ಅವರೇ ರಚಿಸತಕ್ಕಂಥ ಅನೇಕ ಕೃತಿಗಳಲ್ಲಿ ಈ ದಿನ ಕಮಲ ಅರಳಿತು ಎಂಬ ಕೃತಿಯ ಬಿಡುಗಡೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ, ಅದರಲ್ಲೂ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ, ಎಲ್ಲಿಂದಲೂ ಬಂದವನು ನಮ್ಮನ್ನೆಲ್ಲ ಪರಿಚಯ ಮಾಡಿ ನಮ್ಮನ್ನ ಮೇಲಕ್ಕೆ ತಂದು ಈ ಮಟ್ಟದಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ವಿವಿಧ ಹುದ್ದೆಗಳನ್ನ ಮಾಡಿ ಈಗಲೂ ಕೂಡ ನಡೆಸಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆಯ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರುವ ಅಲೈ ಡಾಕ್ಟರ್ ನಾಗರಾಜ ಬೈರಿ ಅವರು ಈ ಕೃತಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ. ಅವರು ಕೂಡ ಉಪಸ್ಥಿತ, ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕೃತಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕಂತ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕವಿಗಳು, ಸುಪ್ರಸಿದ್ಧ ಕವಿಗಳು, ಅನೇಕ ಅವರ ಕವನಗಳು ಕ್ಯಾಸೆಟ್ ರೂಪದಲ್ಲಿ ಬಂದಿದೆ. ಪ್ರತಿದಿನವೂ ಕೂಡ ನೀವು ನೋಡ್ತಾ ಇರಬಹುದು. ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿರಂತರ ತೊಡಗಿಸಿಕೊಂಡು ಬರ್ತಿರುವ ನಾಡಿನ ಪ್ರಸಿದ್ಧ ಕವಿಗಳು, ಅಧ್ಯಕ್ಷರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಯಪ್ಪ ಹೊನ್ನಾಳಿಯವರು, ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಹುಶಃ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯವರು, ನಿರಂತರ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕವಿಗಳು ಆಗಿರ್ತಕ್ಕಂಥ ಶ್ರೀಮತಿ ಮಾನ ಲತಾಮೋಹನ್ ರವರನ್ನ ಕೇಳ್ಕೊಂಡಾಗ, ಅವರನ್ನ ಬರೀ ದೂರವಾಣಿಯಲ್ಲಿ ಕೇಳ್ಕೊಂಡಾಗ ತುಂಬು ಹೃದಯದಿಂದ ಒಪ್ಪಿಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನ ಕೋರ್ತಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ, ಆತ್ಮೀಯರಾಗಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜಶೇಖರ ಕದಂಬರವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ
ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಧುಮ್ಸಾಳೆ, ಕಹಳೆ, ವೀರಗಾಸೆ, ಮಂಗಳವಾದ್ಯ ಮತ್ತು ನಾಡು ನುಡಿ ಜಾನಪದ ನೃತ್ಯಕ್ಕೆ ಕಲಾ ತಂಡಗಳನ್ನು ಕಲಿಸಿರ್ತಕ್ಕಂಥ ಎಲ್ಲ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಏನು ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೆವು, ಅದರಲ್ಲಿ ಶ್ರೀಮತಿ ಪ್ರಭಾಶಾಸ್ತ್ರಿ ಜೋಸಲವರವರು, ಸಂಕಪ್ಪನವರು, ಶ್ರೀಮತಿ ಸುಮಾ ಪಂಚವಳ್ಳಿ, ಸಲ್ಮಾ ಬಾನು, ಶ್ರೀ ಚೌಡಯ್ಯನವರು, ರವೀಂದ್ರವರು, ಎನ್ ವೈರಮುಡಿ, ಇವರೆಲ್ಲರೂ ಕೂಡ ನಿರಂತರವಾಗಿ ಒಂದು ವಾರದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕವಿಗಳು ಆಗಮಿಸಿದ್ದೀರಿ. ವಿವಿಧ ಜಿಲ್ಲೆಗಳಿಂದ, ವಿವಿಧ ಪ್ರಾಂತ್ಯಗಳಿಂದ ತಮ್ಮನ್ನು ಕೂಡ ಹೃದಯ ತುಂಬಿ ಈ ಸಭೆಗೆ ಕೊಡ್ತಾ ಇದ್ದೀನಿ. ಹಾಗೂ ಪೋಷಕರು ಬಂದಿದ್ದೀರಿ, ತಮ್ಮನ್ನು ಕೂಡ ವಿಶೇಷವಾಗಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೊದಲೇ ತಮಗೆ ತಿಳಿಸಿದಂತೆ ಏನು 13 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದು ಕನ್ನಡ ನಾಡು ನುಡಿಗೆ ಶ್ರಮಿಸ್ತಾ ಇದ್ದಾರೆ. ಅಂತಹ ನಮ್ಮ ಆತ್ಮೀಯರು, ನಮ್ಮ ತಾಲೂಕಿನವರು ಆಗಿರ್ತಕ್ಕಂಥ ಶ್ರೀ ಮಹದೇವರವರು ಯಾಚನಹಳ್ಳಿ ಇವರನ್ನ ಮತ್ತು ದಂಪತಿಗಳನ್ನ ಮತ್ತು ಅವರ ಕಡೆಯಿಂದ ಬಂದಿರತಕ್ಕಂಥ ಅವರ ಬಾಂಧವರನ್ನು ಎಲ್ಲರನ್ನೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅಂದ್ರೆ ಅವರ ಪೇರೆಂಟ್ಸು, ಬಂಧು ಭಗಿನಿಯರು ಎಲ್ಲ ಬಂದಿದ್ದಾರೆ. ವೈಯಕ್ತಿಕವಾಗಿ ಹೆಸರನ್ನು ಹೇಳಕ್ಕೆ ಇಷ್ಟ, ಆದರೆ ಸಮಯದ ಅಭಾವದಿಂದ ಈಗಾಗಲೇ 1 ಗಂಟೆ ವಿಳಂಬ ಮಾಡಿ ನಾವು ಪ್ರಾರಂಭ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನ ಕೋರಿ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.